ಸಮು ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಹೆಂಗದಿರಲ್ಲ ನೀವೆಲ್ಲರೂ ಬಂದಿರಿ ಅನ್ಕೊಳತ್ತೀನಿ. ಬರ್ರಿ ಇವತ್ತು ನೀವು ವಿಡಿಯೋನ ಚಲೋ ಮಾಡೋಣ ಅಂತ ಎಷ್ಟು ದಿನ ಆಗಿತ್ತ ವಿಡಿಯೋಸ್ ಮಾಡ್ಲಾರ. ಅವ್ರ ಸಾಲಿಗೆ ಹೋಗಿ ಊಟಕ್ಕೆ ಬಿಟ್ಟೈತಿ, ಮನೆಗೆ ಬಂದ. ಸೊ ಏನೇನಾಗದೆ ಅಂತ ಇವತ್ತೆಲ್ಲ ನೀವು ಹತ್ರ ಶೇರ್ ಮಾಡ್ಕೊತೀನಿ. ಎಷ್ಟು ದಿನ ಆಗಿದ್ರಿ ಲಾಗ್ ಮಾಡ್ಲಾರ, ಡೈಲಿ ರುಟೀನ್ ತೋರಿಸ್ಲಾರ. ಸೊ ಏನೇನಾಗುತ್ತೆ ಅಂತ ಇವತ್ತೆಲ್ಲ ಫುಲ್ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅಂತ. ಯಾಕೆ ವಿಡಿಯೋ ಮಾಡಿರಲಿಲ್ಲ ಅಂತಂದರೆ ಮೀಶೋದೊಳಗೆ ಭಾಳ ಬ್ಯುಸಿ ಆಗಿನ. ಅದು ಅಲ್ಲದೆ ನಂದು ಯೂಟ್ಯೂಬ್ದು ಸ್ವಲ್ಪ ಪ್ರಾಬ್ಲಮ್ ಆಗೈತಿ, ಡಾಲರ್ ಕೌಂಟ್ ಆಗಕತ್ತಿಲ್ಲ. ಸೊ ಅದಕ್ಕೆ ವಿಡಿಯೋ ಮಾಡಿ ಕೂಡ ಏನೂ ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಯ್ತೀನಿ. ಅದು ರಿಪೇರಿ ಕೊಟ್ಟಿನಿ. ನಂದೇನೋ ಮುಂಚೆ ಒಂದು ಯೂಟ್ಯೂಬ್ ಚಾನಲ್ ಇತ್ತಲ್ಲ, ಅದು ಇದು ಕೂಡ ಆ್ಯಡ್ಸೆನ್ಸ್ ಪಿನ್ನು ಒಂದಕ್ಕೆ ಲಿಂಕ್ ಆಗ್ಬಿಟ್ಟೈತೆ. ಅಂದರೆ ಒಬ್ಬರಿಗೆ ಒಂದೇ ಜಿಮೇಲಿಗೆ ಒಂದೇ ಆ್ಯಡ್ಸೆನ್ಸ್ ಪಿನ್ ಫ್ರೆಂಡ್ಸ್. ಅದು ಹಂಗಾಗಿ ಸೊ ಅದು ಎರಡು ಮಿಕ್ಸ್ ಆಗಿ ಒಬ್ಬರ ಹೆಸರಲ್ಲಿ ಒಂದು ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಆಯ್ತು ಅಂದರೆ ಮುಗಿದೋಯ್ತು. ಈಗ ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಹೆಂಗೆ ಅದು ಒಂದು ಆ್ಯಡ್ಸೆನ್ಸ್ ಅಕೌಂಟ್ ಹಂಗೆ ಒಂದೇ ನಂಬರಿಂದ ಒಂದೇ ಆ್ಯಡ್ಸೆನ್ಸ್ ಅಕೌಂಟು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ. ನಾನು ಇದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಿತ್ತು, ತಿಳ್ಕೊಬೇಕಿತ್ತು. ಅದನ್ನೇನು ತಿಳ್ಕೊಂಡೆ. ಇವಾಗೇನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್, ಅದೆಲ್ಲ ಸರಿ ಹೋಗುತ್ತೆ. ಅಂದರೆ ಮುಂಚೆ ಚಾಲನದ್ದು ಈ ಚಾಲನದ್ದು ಎರಡೂ ಕೂಡ ಒಂದೇ ಆ್ಯಡ್ಸೆನ್ಸ್ ಅಕೌಂಟಿಗೆ ಡಾಲರ್ ಕೌಂಟ್ ಆಗುತ್ತೆ. ಸೊ ಹಾಗಾಗಿ ಅಷ್ಟೇ, ಮತ್ತೇನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ರಿಪೇರಿ ಕೆಲಸ ಐತೆ, ಅದಕ್ಕೆ ಅದು ಸರಿ ಹೋಯ್ತು ಅಂದರೆ ಡೈಲಿ ಲಾಗ್ಸ್ ಹಾಕ್ತಿರ್ತೀನಿ. ಏನಾಗಿತ್ತು ಅಂತಂದರೆ ಏನು ಪ್ರಾಬ್ಲಮ್ ಅಂತ ಎಕ್ಸಾಕ್ಟಾಗಿ ಗೊತ್ತಾಗ್ತದಲ್ಲ, ಇದೇ ಪ್ರಾಬ್ಲಮ್. ಎಕ್ಸಾಕ್ಟ್ ಅಂತಂದರೆ ಇದೇ ಪ್ರಾಬ್ಲಮ್. ಆ್ಯಡ್ಸೆನ್ಸ್ ಅಕೌಂಟು ಒಂದೇ ಇರಬೇಕು, ಬಟ್ ನನ್ನ ಆ್ಯಡ್ಸೆನ್ಸ್ ಅಕೌಂಟ್ ಅಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಹಳೆ ಚಾನಲ್ ಆಲ್ರೆಡಿ ಆ್ಯಡ್ಸೆನ್ಸ್ ಅಕೌಂಟ್ ಇತ್ತು, ಮತ್ತು ಈ ಚಾನಲ್ನದು ಕೂಡ ನನ್ನ ಆ್ಯಡ್ಸೆನ್ಸ್ ಅಕೌಂಟು ಅಂದರೆ ಡಾಲರ್ ಕೌಂಟ್ ಆದಮೇಲೆ ಆ್ಯಡ್ಸೆನ್ಸ್ ಅಕೌಂಟ್ ಎಲ್ಲ ರೂಲ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಆ್ಯಡ್ಸೆನ್ಸ್ ಅಕೌಂಟು, ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟು ಕ್ರಿಯೇಟ್ ಮಾಡಬೇಕಲ್ಲ. ಸೊ ಅದನ್ನು ಕ್ರಿಯೇಟ್ ಮಾಡೋಕ್ಕೆ ಹೋದಾಗ ಗೊತ್ತಾಯಿತು ಒಂದೇ ಬರೋದು ಅಂಥೇಳಿ. ಸೊ ಅದಕ್ಕೇನು ಇವಾಗ ಪ್ರಾಬ್ಲಮ್ ಆಗಿದ್ದು ಅಷ್ಟು ತೀರ ಪ್ರಾಬ್ಲಮ್ ಏನಾಗಿಲ್ಲ. ಸೊ ನನ್ನ ಕಡೆಯಿಂದ ಹ್ಯಾಂಡಲ್ ಮಾಡೋಕ್ಕಾಗದೇ ಇರೋ ಕಾರಣಕ್ಕೆ ನಾನು ಬೇರೆದವರಿಗೆ ನಾನು ಚಾಲೆಂಜ್ ಕೊಟ್ಟಿನಿ. ನಾನು ಅದನ್ನು ರಿಪೇರಿ ಐತೆ, ಅದನ್ನು ರಿಪೇರಿ ಮಾಡಿದ್ರು ಅಂತಂದರೆ ಸೊ ನಾನು ಡೈಲಿ ಲಾಗ್ಸ್ ಹಾಕ್ತಾಯಿರ್ತೀನಿ. ಇವಾಗ ಹಾಕಿದರೂ ಕೂಡ ಒಂದು ಏನೋ ಡಾಲರ್ ಕೌಂಟ್ ಆಗ್ತಿಲ್ಲಲ್ಲ, ಸೊ ಅದೊಂದು ಬೇಜಾರು. ಸೊ ಮತ್ತು ಈ ಕಡೆ ಇನ್ನು ಮೀಶೋ ಕಡೆ ಜಾಸ್ತಿ ಗಮನ ಕೊಡೋದ್ರಿಂದ ಇದ್ರಾಗ ಟೈಮ್ ಹೋಗ್ಬಿಡ್ತೈತಿ. ಮೀಶೋಕ್ಕೆ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡಬೇಕು, ಫೋಟೋಶೂಟ್ ಮಾಡಬೇಕು, ಯಾವ ಟ್ರೆಂಡ್ ಒಳಗದಾವಂತ ಸರ್ಚ್ ಮಾಡಬೇಕು ಮೀಶೋದಲ್ಲೇ. ಸೊ ಅದೊಂದು ಇವತ್ತು ಪ್ರಿಂಟಿಂಗ್ ಮಿಷನ್ ಒಂದು ಬರೋಕೈತಿ ಫ್ರೆಂಡ್ಸ್. ಮತ್ತು ಅದು ಅಲ್ಲದೆ ಇವಾಗ ಮೀಶೋ ಕ್ರಿಯೇಟರ್ ಕ್ಲಬ್ಬಿಗೆ ಬೇರೆ ಜಾಯ್ನ್ ಆಗೀನಿ ನಾನು. ಸೊ ಅದರದ್ದು ಕೆಲಸ, ಸೊ ಹಿಂಗೇ ಅದ್ರದ್ದು ಮೀಶೋದ್ದೇ ಕೆಲಸ ಆಗ್ಬಿಟ್ಟೈತಿ. ಮೀಶೋದ್ದು ಅಂದರೆ ಎರಡೆರಡು ಅಕೌಂಟ್, ಈಗ ಯಜಮಾನ್ರದ್ದೊಂದು ಐತಿ, ನಂದೊಂದು ಐತಿ. ಸೊ ಎರಡು ಮೀಶೋ ಅಕೌಂಟ್ ಕೂಡ ಮೇಂಟೈನ್ ಮಾಡಬೇಕು. ಅದ್ರೊಳಗೂ ಕೂಡ ಸರ್ಚ್ ಮಾಡಿ ಕ್ಯಾಟ್ಲಾಗನ್ನು ಅಪ್ಲೋಡ್ ಮಾಡಬೇಕು. ಇನ್ನು ಇದರಲ್ಲಿ ಸ್ಯಾಲ್ರಿ ತಿಳ್ಕೊಳ್ಳೋಕ್ಕೂ ಕೂಡ ಸರ್ಚ್ ಮಾಡಿ ಇದರಲ್ಲೂ ಕೂಡ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡಬೇಕು. ಮತ್ತು ಅದಕ್ಕೂ ಸ್ಟಾಕ್ ತರಿಸ್ಬೇಕು, ಇದಕ್ಕೂ ಸ್ಟಾಕ್ ತರಿಸ್ಬೇಕು, ಅದಕ್ಕೆ ಬೇರೆ ಸ್ಟಾಕ್ ತರಿಸ್ಬೇಕು, ಇದಕ್ಕೆ ಬೇರೆ ಸ್ಟಾಕ್ ತರಿಸ್ಬೇಕು. ಸೊ ಅದೊಂದು, ಮತ್ತು ಅದೊಂದಾಯಿತು. ಇನ್ನು ಕ್ರಿಯೇಟರ್ ಕ್ಲಬ್ಬು ಅದ್ರದ್ದು ಒಂದಾಯಿತು. ಅದ್ರ ಜಾಸ್ತಿ ಗಮನ ಕೊಡುತ್ತೆ ಕ್ರಿಯೇಟರ್ ಕ್ಲಬ್ಬಿಗೆ, ಈಗ ಮೀಶೋ ಇದಕ್ಕೆ ಸೇಲರ್ ಅಕೌಂಟಿಗೆ. ಸೊ ಹಿಂಗಾಗ್ಬಿಟ್ಟೈತೆ. ಅದಕ್ಕೆ ಯೂಟ್ಯೂಬಲ್ಲಿ ಏನೂ ಡಾಲರ್ ಕೌಂಟ್ ಆಗ್ತಿರಲಿಲ್ಲ. ಸೊ ಅದಕ್ಕೆ ಬಿಟ್ಟು ನಾನು ತಲೆ ಕೆಡಿಸ್ಕೊಂಡಿಲ್ಲ. ಅದೆಲ್ಲ ಸರಿ ಹೋಗಿತ್ತು ಅಂದರೆ ಎಲ್ಲವುದು ಫುಲ್ಲು ನಿಮ್ಗೆ ಏನಾದರೂ ಹೇಳ್ತೀನಲ್ಲ, ಏನು ಮೀಶೋ ಬಗ್ಗೆ ಏನಾದ್ರು ಡೌಟ್ ಇತ್ತಂದ್ರೆ ಕೇಳಿ. GST ಸಾರಿ, ಸೊ ಕೈ ನುಶಿತಾ ಇದೆ ಫ್ರೆಂಡ್ಸ್. GST ಏನಾಯಿತು ಎಂತಾಯಿತು ಅದನ್ನೆಲ್ಲ ನಾನು ಹಿಂದಿನ ವಿಡಿಯೋದೊಳಗೆ ಹೇಳೀನಿ. ಮತ್ತೆ ಆ ವಿಡಿಯೋ ನೋಡದೆ ಇರೋರು ಕಮೆಂಟ್ ಹಾಕ್ತೀರಿ. GST ಮಾಡ್ಸೋಕೆ ಕೊಟ್ಟಿದ್ರಲ್ಲ, ಏನಾಯಿತು ಅಕ್ಕ, ಏನಾಯಿತು ಸಿಸ್ಟರ್ ಅಂತೇಳಿ. ನಂದು GST ಆಗಲಿಲ್ಲ ಫ್ರೆಂಡ್ಸ್. ಯಾಕೆ ಅಂತಂದರೆ ಸ್ವಲ್ಪ ಇದರಲ್ಲಿ ಪ್ರಾಬ್ಲಮ್ ಆಯಿತು. ನಂದು ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಐತಲ್ಲ, ಅದರಲ್ಲಿ ಒಂಚೂರು ವ್ಯತ್ಯಾಸ ಇದೆ. ಸ್ವಲ್ಪ ಒಂದು ಒತ್ತಕ್ಷರ ಸರಿ ಹೋಗಬೇಕು ಪಾನ್ ಕಾರ್ಡಲ್ಲಿ. ಅದನ್ನ ಸರಿ ಮಾಡಿಸಿ ಇವಾಗ ನನಗೆ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಯಾಕಂದರೆ ಮುಂಚೆ ಒಂದೇ ಇತ್ತಲ್ಲ, ಸುವರ್ಣ ವಿಲೇಜ್ ಲೈಫ್ ಅದೇ ಇತ್ತು, ಸುವರ್ಣ ವಿಲೇಜ್ ಲೈಫ್ ಅಂತಲೇ ಇತ್ತು ಮೀಶೋದಲ್ಲೇ. ಸೊ ಅದರಲ್ಲಿ ಒಂದು ನಿಮಿಷ ಕೈ ನೋಡಿರ್ತಾರಲ್ಲ ಫ್ರೆಂಡ್ಸ್, ಅದು 1 ತಿಂಗಳಲ್ಲಿ ಇಷ್ಟು ಆಗಬೇಕು, ಇಲ್ಲಾಂದರೆ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ 1 ಲ್ಯಾಕ್ ಇತ್ತು ನಮ್ಮದು. ಅದು ಟಾರ್ಗೆಟು ಮೀರಿ ಬಿಟ್ಟಿತ್ತು. ಬಟ್ ಇವಾಗ ಹಿಂಗಿಲ್ಲ, 2 ಅಕೌಂಟ್ ಅದಲ್ಲ, ಎರಡರಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೊಂಟೇವೆ. ಸೊ ಹಾಗಾಗಿ ಇವಾಗೇನು ಪ್ರಾಬ್ಲಮ್ ಆಗೋದಿಲ್ಲ ಅನ್ಕೋತೀನಿ. ಯಾಕಂದರೆ
ಅಷ್ಟು ಇವಾಗ ನನ್ನ ಸೇಲ್ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ ಮೀಶೋದಲ್ಲಿ. ಇದ್ರ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, 2 ಅಕೌಂಟದು ಲಿಂಕ್ ಕೊಟ್ಟಿರ್ತೀನಿ. ಅದರಲ್ಲಿ ಕೂಡ ನೀವು ಇಷ್ಟ ಆಗಿತ್ತು ಅಂದರೆ ಬೈ ಮಾಡ್ಕೋಬೋದು, ಇಲ್ಲಾಂದರೆ ನನ್ನ ಅಲ್ಲಿ ಫಾಲೋ ಕೂಡ ಮಾಡ್ಬೋದು. ನಾ ಹಾಕುವಂಥ ಪೋಸ್ಟು ನೋಟಿಫಿಕೇಷನ್ ಕಳಿಸ್ತಾರೆ ಮೀಶೋದವರು. ಫಾಲೋ ಮಾಡ್ಕೊಂಡ್ರೆ ಏನು ಕಳಿಸ್ತಾರೋ ಫಾಲೋ ಮಾಡಲಿಲ್ಲ ಅಂದರೆ ಅವ್ರು ಕಳಿಸ್ತಾರೆ. ಸೊ ಫಾಲೋ ಮಾಡಿ ಇಟ್ಕೊಂಡಿರಿ, ಅವ್ರು ಕಳ್ಸೋಕ್ಕಿಂತ ಮುಂಚೆ ನೋಟಿಫಿಕೇಷನ್ ಬಂದುಬಿಡ್ತಾರೆ ನಿಮ್ಗೆ. ಮತ್ತು ಇನ್ನೇನು ಅಂದರೆ ಮೀಶೋ ರಿಲೇಟೆಡ್ ಆಗಿ ಇನ್ನು ಮುಂಚೆ ಎಲ್ಲ ಇನ್ಸ್ಟಾಗ್ರಾಮ್ ಎಲ್ಲರೂ ನೋಡಿ ಇನ್ಸ್ಟಾಗ್ರಾಮಲ್ಲೆಲ್ಲ ಸಾರಿ ನಾವು ಸೇಲ್ ಮಾಡಬೇಕು ಒಳ್ಳೆ ಫಾಲೋವರ್ಸ್ ಇದ್ದರೆ ಅಂತ ಅನ್ಕೋತಿದ್ರು. ಬಟ್ ಇವಾಗ ಏನು ವಿಚಾರಿಸ್ತಾರೆ ಗೊತ್ತಿಲ್ಲ, ಮೀಶೋದಲ್ಲಿ ಹೆಂಗೆ ಸೇಲ್ ಮಾಡೋದು ಅಂಥೇಳಿ ಒಂದೊಂದಕ್ಕೆ ಟ್ರೆಂಡ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಮೀಶೋದಲ್ಲಿ ಕೆಲಸ ಮಾಡ್ತೀವಿ ಅಂತಂದ್ರೆ ಸುಮಾರು ರೂಲ್ಸ್ಗಳಿದಾವೆ. ನಾವು ಅಂದ್ಕೊಂಡಷ್ಟು ಯಾವುದೂ ಸುಲಭವಾಗಿರೋಂಗಿಲ್ಲ. ಇವಾಗ ಅಷ್ಟು ಸುಲಭವಾಗಿರಲ್ಲ ಫ್ರೆಂಡ್ಸ್, ನಿಜ ಹೇಳಿದ್ರೆ. ಮಾಡಿ ಟ್ರೈ ಮಾಡಿ, ಬಟ್ ಅದಕ್ಕಾದಂಥ ರೂಲ್ಸ್ ಭಾಳ ಕಂಡೀಷನ್ ಅದಾವೆ. ನಾನಿಷ್ಟು ಅದ್ರ ಬಗ್ಗೆ ತಿಳ್ಕೊಂಡು ಕೂಡ ಮೀಶೋ ಸೇಲರ್ ಆಗಿ ಟೈಅಪ್ ಆಗಿ ಎಲ್ಲ ಕ್ರಿಯೇಟ್ ಮಾಡಿದರೂ ಕೂಡ ನಂದೇ ನೋಡಿದ್ರಲ್ಲ ಹಿಂದಿಂದು ಬ್ಲ್ಯಾಕ್ ಆಗಿಬಿಡ್ತು ಅಂತೇಳಿ, ಕಂಪಲ್ಸರಿ GST ಮಾಡಿಸ್ಲೇಬೇಕು ಅಂತೇಳಿ. ಸೊ ಆ ಥರ ಸಣ್ಣ ಪುಟ್ಟ ಅಂತ ನಾವು ಅನ್ಕೋತೀವಿ, ಬಟ್ ಮೀಶೋದಲ್ಲಿ ಸಣ್ಣ ಪುಟ್ಟ ಕೂಡ ಜಸ್ಟ್ ತಪ್ಪಿ ಕೂಡ ತಪ್ಪು ಮಾಡೋಂಗಿಲ್ಲ. ಸೊ ಹಂಗೆ ರೂಲ್ಸ್ ಅದಾವೆ. ಸೊ ಎಲ್ಲದಕ್ಕೂ ರೆಡಿ ಇರಬೇಕು ಮೀಶೋದಲ್ಲಿ. ಸೊ ಇವತ್ತು ನಾನು ಇನ್ನೊಂದು ಹೇಳ್ಬೇಕಂದ್ರೆ ಥ್ಯಾಂಕ್ ಯು ಕಾರ್ಡ್ ಮಾಡಿಸ್ಬೇಕು ಅಂತೇಳಿ ಹೋಗ್ತಿದ್ದೆ ನಾನು ಗುಳಗುಡ್ಡಕ್ಕೆ. ಇವತ್ತು ಶನಿವಾರ, ಈ ವಿಡಿಯೋ ಯಾವಾಗ ಬರ್ತೋ ಗೊತ್ತಿಲ್ಲ. ಅದಕ್ಕೆಲ್ಲ ಲೈನಿಂಗ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಥ್ಯಾಂಕ್ ಯು ಕಸ್ಟಮರಿಗೆ ಥ್ಯಾಂಕ್ ಯು ಕಾರ್ಡ್ ಕಳಿಸ್ಬೇಕು ಅಂತೇಳಿ. ಸ್ಟೋರಿಗೆ ನಾನು ಕಳಿಸ್ಲೇ ಇಲ್ಲ. ಎಷ್ಟೊಂದು ಜನ ರಿವ್ಯೂಸ್ ಕೊಟ್ಟಿದ್ದಾರೆ, ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಏನಾದರೂ ನೋಡಿ ನೀವು ತೊಗೊಂಡ್ರಿ ಕೂಡ ಅಂದರು ನನಗೆ ರಿವ್ಯೂಸ್ ಕೊಡಿ, ನಿಮ್ಗೆ ಬಂದು ನನ್ನ ಸಾರಿ ತಲುಪಿದ ಮೇಲೆ. ಸೊ ಆನೆಸ್ಟಾಗಿ ಕೊಡಿ, ನಿಮಗೆ ಕೊಡಬೇಕು ಅನಿಸಿದ್ರೆ ಮಾತ್ರ ರಿವ್ಯೂಸ್ ಕೊಡಿ ಆಯಿತಾ. ಸೊ ರಿವ್ಯೂಸ್ ಅಂದರೆ ಬೇರೆದವ್ರಿಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಸಾಕಷ್ಟು ಜನ ರಿವ್ಯೂಸ್ ಕೊಟ್ಟಿದ್ದಾರೆ, ನಾನು ಕೇಳದೇ ಇದ್ರೂ ಕೊಟ್ಟಿದ್ದಾರೆ. ಸಾರಿ, ಥ್ಯಾಂಕ್ ಯು ಹೇಳಬೇಕಲ್ಲ. ಬೇರೆ ಏನು ಅಂತ ಅಂದರೆ ಇಡೋ ಮುಖಾಂತರ ಹೇಳ್ಬೋದು, ಬಟ್ ಎಲ್ಲ ಇವರ್ಸು ಕೂಡ ನಾನು ಇಡೋ ನೋಡಿಬಿಟ್ಟೆ ತೊಗೊತಾರೆ ಅನ್ನೋದು ಕೂಡ ತಪ್ಪಾಗುತ್ತೆ. ಸೊ ಮೀಶೋದಲ್ಲಿ ಕೂಡ ಸರ್ಚ್ ಮಾಡಿ ತೊಗೊಂಡವರು, ಆನೆಸ್ಟಾಗಿ ಸರ್ಚ್ ಮಾಡಿ ತೊಗೊಂಡವ್ರು ಬೇರೆ ಇರ್ತಾರಲ್ಲ. ಸೊ ಅವರಿಗೆ ನಮ್ಮದು ಕೃತಜ್ಞತೆ ಅನ್ನೋದು ತಲುಪಿಸ್ಬೇಕಲ್ಲ. ಸೊ ಅದಕ್ಕೋಸ್ಕರ ನಾನು ಎಷ್ಟೋರಿಗೂ ಮಾಡಿಸ್ಬೇಕು ಅನ್ನೋದು ತಲೆಯಾಗಿತ್ತು, ಬಟ್ ನಮ್ಮದೇನೆಲ್ಲ ಸಣ್ಣದಲ್ಲ ಬಿಡು ಅಂತ ಅಂದ್ಕೊಂಡು ಬಿಟ್ಟಿದ್ದೆ. ಬಟ್ ಇವಾಗ ಸ್ಟೆಪ್ ಬೈ ಸ್ಟೆಪ್ ಅದು ಜಾಸ್ತಿನೇ ಆಗ್ತಾಯಿದೆ. ಏನಿಲ್ಲ ಅಂದರೂ ಮಿನಿಮಮ್ ಇವಾಗ ನೋಡ್ತಾ ಇದ್ರಲ್ಲ. ಸೊ ನನಗೆ ಪ್ರಿಂಟಿಂಗ್ ಮಿಷನ್ ತರಿಸೋ ಲೆವೆಲಿಗೂ ಕೂಡ ನಾನು ಹೋಗೀನಿ ಅಂತಂದರೆ ಅದು ಆರ್ಡ್ರ್ ಮಾಡಿ ಸುಮಾರು ದಿನ ಆಯಿತು. ಅದು ಇವತ್ತು ನಮ್ಗೆ ಬರಾಕತ್ತೈದು, ಬಂತಂದರೆ ಅದನ್ನು ಕೂಡ ಇಡೋ ಮಾಡಿ ತೋರಿಸ್ತೀನಿ. ಇಡೋದೊಳಗಿನ ಆ ಲೆವೆಲಿಗೆ ಪ್ರಿಂಟಿಂಗ್ ಮಿಷನ್ ನಾವೇ ಸ್ವಂತಕ್ಕೆ ಪ್ರಿಂಟಿಂಗ್ ಮಿಷನ್ ತೊಗೊತಾ ಇದ್ದೀವಿ ಅಂತಂದರೆ ಅಷ್ಟು ಅಂದರೆ ನಮ್ಗೆ ಬೇರೆ ಕಡೆಯಿಂದ ಪ್ರಿಂಟ್ ತೆಗೆಸ್ಕೊಂಬರಕ್ಕೆ ಆಗದೆ ಇರೋಷ್ಟು ನಮ್ಗೆ ಆರ್ಡರ್ ಬರ್ತಾಯಿರೋದು. ಸೊ ಅದಕ್ಕೆ ನಮ್ಗೆ ಸ್ಟಾಕ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್, ನಿಜ ಹೇಳಬೇಕಂದ್ರೆ ಸ್ಟಾಕ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಅಷ್ಟು ಆರ್ಡರ್ ಕೂಡ ಬರ್ತಾಯಿದ್ದು, ಅದು ಎರಡೆರಡು ಕಡೆ ಬರ್ತಾ ಇರ್ತಾವಲ್ಲ. ಸೊ ಅದಕ್ಕೆ ಮ್ಯಾನೇಜ್ ಆಗ್ತಾಯಿದ್ದು. ಒಂದೇ ಅಕೌಂಟಲ್ಲಿ ಬಂದಿದ್ದರೆ ಡೆತ್ ಆಗ್ತಿತ್ತು ಅದು ಕೂಡ. ಸೊ ಟಾರ್ಗೆಟ್ ಇರುತ್ತೆ, ಅದರಲ್ಲಿ ಕೂಡ ರೂಲ್ಸ್ ಇರುತ್ತೆ, ಟಾರ್ಗೆಟ್ ಇರುತ್ತೆ. ಸೊ ಇಷ್ಟ ರೀಚ್ ಆಗಬೇಕು ಅಂತ ಇರುತ್ತೆ. ಸೊ ಕಮ್ಮಿ ಬಜೆಟಲ್ಲಿ ನಾವು ಬೇರೆ ಬೇರೆ ಮಾಡ್ಕೋಬೋದು ಕ್ಯಾಟಗರಿನ. ನಾನು ಆದರೆ ಸಾರಿ ನಂಗೆ ಸಾರಿ ಬಗ್ಗೆ ಬಟ್ಟೆ ಬಗ್ಗೆ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ನಾನು ಇದನ್ನು ಚೂಸ್ ಮಾಡ್ಕೋತೀನಿ. ನೀವು ಬೇರೆ ಬೇರೆ ಕ್ಯಾಟಗರಿನ ಚೂಸ್ ಮಾಡ್ಕೋಬೋದು. ಇಯರಿಂಗ್ಸ್ ಅಥವಾ ಜ್ಯುವೆಲ್ರಿ ಸಾಮಾನು, ಬಳೆ, ಬ್ಯಾಂಗಲ್ಸ್ ಅವೆಲ್ಲ ಕಮ್ಮಿ ಬಜೆಟಲ್ಲಿರುವಂಥದ್ದು. ಸೊ ಬಜೆಟ್ ಕೂಡ ಕಮ್ಮಿನೇ ಮತ್ತು ಲಾಭ ಕೂಡ ಕಮ್ಮಿನೇ ಅಂತ ಹೇಳ್ಬೋದು. ಸೊ ನಾವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀವಿ ಅಂಥೇಳಿ, ಸೊ ಅದ್ರ ಮೇಲೆ ನಾವು ಎಷ್ಟು ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ನಮಗೂ ಕೂಡ ಲಾಭ ನಷ್ಟ ಅನ್ನೋದಿರುತ್ತೆ. ಲಾಭ ಮಾತ್ರ ಐತಿ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಮೀಶೋದಲ್ಲಿ ನಷ್ಟ ಕೂಡ ಐತೆ. ಎಲ್ಲದೂ ಹೇಳಿದ್ನಲ್ಲ ಫ್ರೆಂಡ್ಸ್, ತಿಳ್ಕೊಂಡೇ ಬರಬೇಕು. ಇಲ್ಲಿ ಬರಬೇಕು ಅಂತ ಅಂದರೆ ಲಾಸ್ ಹೇಗೆ ಆಗಬಾರ್ದು ಅಂತಲೂ ತಿಳ್ಕೊಬೇಕು. ಇದರಲ್ಲಿ ಹೇಗೆ ಲಾಭ ಆಗುತ್ತೋ ಅಥವಾ ಹೇಗೆ ಲಾಸ್ ಆಗುತ್ತೋ ಅಂತಲೂ ಕೂಡ ತಿಳ್ಕೊಬೇಕು. ಏನು ತಿಳ್ಕೊಂಡ್ರೆ ಏನಾದರೂ ಮೀಶೋದಲ್ಲಿ ಬಂದು ನಾವು ಕೂಡ ಮೀಶೋ ಸೇಲರ್ ಆಗಿಬಿಡ್ತೀವಿ ಅಂತ ಬಿಲ್ಡಪ್ ಕಟ್ಕೊಂಡು ಬಂದರೆ ಹೇಳ್ತೀವಲ್ಲ, ಫುಲ್ ಲಾಸ್ ಆಗಿ ಅವರು ಒಂದೇ ವಾರದಾಗ ಕ್ಲೋಸ್ ಮಾಡಿಬಿಡ್ತಾರೆ.
ಸೊ ಇದರಲ್ಲಿ ಲಾಭ ಇಲ್ಲ ಅಂತೆಲ್ಲ ಹಂಗಂತೇಳಿ ಏನೋ ತಿಳ್ಕೊಂಡೆ ಬರ್ತಾರೆ ನೋಡಿ. ಸೊ ಅದರಲ್ಲಿ ಲಾಸ್ ಮಾಡ್ಕೊಂಡವ್ರಿಗೂ ಖಂಡಿತವಾಗ್ಲೂ ಕೂಡ ನೀವು ಮಾಡಬೇಕು ಅಂತಂದರೆ ನಿಜವಾಗ್ಲೂ ನನ್ನ ಕಡೆಯಿಂದ ಸಜೆಷನ್ ಅಂತಂದರೆ ಸೊ ಒಂದು ಕಿವಿ ಮಾತು ಅಂತ ಅನ್ಕೋರಿ. ಸೊ ಎಲ್ಲವುದು ತಿಳ್ಕೊಂಡ್ಬಿಟ್ಟೆ ಬರ್ರಿ ಮೀಶೋ ಸೇಲರ್ ಆಗೋಕ್ಕೆ. ಸೊ ಅಷ್ಟು ಸುಲಭ ಅಲ್ಲ ಫ್ರೆಂಡ್ಸ್, ನಿಜವಾಗಿ ಆನೆಸ್ಟಾಗಿ ಹೇಳ್ತೀನಿ, ಅಷ್ಟು ಸುಲಭ ಇಲ್ಲ. ಇದರಲ್ಲಿ ಅಷ್ಟು ಕೆಲಸ ಇರುತ್ತೆ ಭಾಳ. ಇನ್ನು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಜಸ್ಟ್ ಒಂದು ವಿಡಿಯೋ ಪೋಸ್ಟ್ ಮಾಡೋದು, ಒಂದು ಅರ್ಧ ಗಂಟೆ ಕೂತು ಒಂದು ವಿಡಿಯೋ ಪೋಸ್ಟ್ ಮಾಡಿಬಿಡ್ಬೋದು. ಸೊ ಹೌದಾ, ಬಟ್ ಇದರಲ್ಲಿ ಹಾಗೆಲ್ಲ ಇಲ್ಲ. ಯೋಚನೆ ಮಾಡ್ತಾನೆ ಇರಬೇಕು. ಇನ್ನು ನಾಳೆ ನಾವು ಯಾವುದು ಪ್ರಾಡಕ್ಟ್ ತರಿಸ್ಬೇಕು, ಯಾವ ಸಾರಿ ಟ್ರೆಂಡಿಂಗಲ್ಲಿ ಐತಿ, ಸೊ ಇದಕ್ಕೆ ಪ್ರೈಸ್ ಹೇಗೆ ಸೆಟ್ ಮಾಡಬೇಕು, ಲಾಸ್ ಆಗದೆ ಇದ್ದರೆ ಹೆಂಗೆ ಸೆಟ್ ಮಾಡಬೇಕು, ರಿಟರ್ನ್ ಬಂದರೂ ಕೂಡ ಹೇಗೆ ನಮ್ಗೆ ಲಾಸ್ ಆಗಬಾರ್ದು. ಸೊ ಅದೆಲ್ಲ ತಲೆಗಿಟ್ಕೊಂಡ್ಬಿಟ್ಟು ಈ ಕಡೆ ನಾವು ಹಾಕಿರೋ ಬಂಡವಾಳ, ಈ ಕಡೆ ಬರಬೇಕಾಗಿರೋ ಪ್ರಾಫಿಟ್, ಸೊ ಅದೆಲ್ಲ ಮ್ಯಾನೇಜ್ ಆಗಿ ಸೊ ನಮ್ಗೆ ರಿಟರ್ನ್ ಬಂದರೂ ಕೂಡ ಲಾಸ್ ಆಗದೆ ಇರೋಂಗೆ ನೋಡಿಕೊಂಡು ಸೊ ಇದರಲ್ಲಿ ಕೆಲಸ ಮಾಡೋದು. ಮೇನ್ ಇಂಪಾರ್ಟೆಂಟ್ ಏನು ಅಂತಂದರೆ ನಮ್ಮ ಪ್ರಾಡಕ್ಟ್ ಲಿಸ್ಟಿಂಗ್ ಮಾಡೋದು ಫ್ರೆಂಡ್ಸ್. ಲಿಸ್ಟಿಂಗ್ ಮಾಡೋದು ದೊಡ್ಡ ಪ್ರಾಬ್ಲಮ್ ಅಂದರೆ ಲಿಸ್ಟಿಂಗ್ ಮಾಡಿ. ನಾನು ಇಡೀ ದಿವಸ ಹುಡುಕ್ತಿರ್ತೀನಿ ಫ್ರೆಂಡ್ಸ್, ಇಡೀ ದಿವಸ ನಾನು ಫೋನಲ್ಲೇ ಇರ್ತೀನಿ, ಬಟ್ ಸರ್ಚ್ ಮಾಡ್ತಾನೆ ಇರ್ತೀನಿ. ಮೀಶೋದಲ್ಲೇ ಇರ್ತೀನಿ ನಾನು ಇವಾಗ. ಎಷ್ಟು ನನ್ನ ಟೈಮ್ ಕೊಡಬೇಕು ಅಷ್ಟು ಟೈಮೆಲ್ಲ ನಾನು ಮೀಶೋಗೆ ಕೊಡ್ತಾಯಿದ್ದೀನಿ ನಿಜ. ಇನ್ನು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಆದರೆ ಒಂದು ಅರ್ಧ ಗಂಟೆ ವಿಡಿಯೋ ಮಾಡಿ ಒಂದು ಅರ್ಧ ಗಂಟೆ ವಿಡಿಯೋ ಆಗುತ್ತೆ, ಒಂದು ಅರ್ಧ ಗಂಟೆ ಸೊ ಇದಾಗ್ಬಿಡುತ್ತೆ. ಡೈಲಿ ಲಾಗ್ಸ್ ಆದರೆ ಅದು ದಿನ ಹೆಂಗೆ ಹೋಗುತ್ತೆ ಹಂಗೆ ಹೋಗುತ್ತೆ. ಇನ್ನು ಎಡಿಟ್ ಮಾಡೋಕೆ ಒಂದು ಗಂಟೆ ಅರ್ಧ ಗಂಟೆ ಆದರೆ ಮುಗಿದೋಯ್ತು. ಬಟ್ ಮೀಶೋದಲ್ಲಿ ಅಷ್ಟು ಸುಲಭವಿಲ್ಲ. ಎಷ್ಟೋ ಸರ್ಚ್ ಮಾಡಿ ತಲೆ ನೋಯಿಸ್ತಿದ್ದೈತಿ ಅಂತಂದರೆ ಇಡೀ ದಿವಸ ಫೋನ್ ನೋಡಿದ್ರೆ ಇದೆಲ್ಲ ತಲೆ ಎಲ್ಲ ನುಸ್ತು, ಕಣ್ಣೆಲ್ಲ ಉರಿ, ಮತ್ತು ಸರ್ಚ್ ಮಾಡಿ ಅದು ತಲೆ ನೋವು, ಎಲ್ಲಿಂದ ತರಿಸ್ಬೇಕು, ಮತ್ತು ಅದನ್ನೆಲ್ಲ ಇಲ್ಲಿ ತರಿಸಿದ್ರೆ ಹೆಂಗೆ, ಅಲ್ಲಿ ತರಿಸಿದ್ರೆ ಹೆಂಗೆ ಅಂತ ಯೋಚನೆ ಮಾಡಿ ನಮ್ಮದು ಎಷ್ಟು ಬಂಡವಾಳ ಐತೆ ಅಂತ ನೋಡಿಕೊಂಡು, ಅದು ಅಲ್ಲೂ ಕೂಡ ಮೀಶೋದಲ್ಲಿ ಕಾಂಪಿಟೇಟರ್ ಜಾಸ್ತಿ. ಎಲ್ಲದ್ರಾಗೂ ಕಾಂಪಿಟೇಟರ್ ಇರ್ತಾರೆ. ಯೂಟ್ಯೂಬಲ್ಲಿ ಮಾತ್ರ ಅಲ್ಲ, ಅಕ್ಕಪಕ್ಕದಲ್ಲಿ ಅಷ್ಟೇ ಅಲ್ಲ. ಸೊ ಇನ್ನು ಮೀಶೋದಲ್ಲಿ ಕೂಡ ಕಾಂಪಿಟೇಟರ್ ಇರ್ತಾರೆ. ಸೊ ಅದಕ್ಕೆ ಅವರು ಪ್ರೈಸ್ಗೆ ನೋಡಿಕೊಂಡು ನಾವು ಪ್ರೈಸ್ ಹಾಕ್ಬೇಕು, ಯಾಕಂದರೆ ನಮ್ಗೆ ಒಳ್ಳೆ ಸೇಲ್ಸ್ ಆಗಬೇಕಲ್ಲ. ಸೊ ಹಾಗಾಗಿ ಆ ಕಡೆ ನಷ್ಟ ಕೂಡ ಆಗಬಾರ್ದು, ಈ ಕಡೆ ಲಾಭ ಕೂಡ ಅಂದರೆ ಲಾಭ ಬಿಟ್ಟು ಕೂಡ ಆಗಬಾರ್ದು, ನಷ್ಟ ಕೂಡ ಆಗಬಾರ್ದು, ನಮಗೆ ಪ್ರಾಫಿಟ್ ಕೂಡ ಆಗಬೇಕು. ಸೊ ಕಾಂಪಿಟೇಟರ್ ಕೂಡ ಅವ್ರಿಗಿಂತ ಚೆನ್ನಾಗಿ ನಮ್ಮದು ಸೇಲ್ಸ್ ಆಗಬೇಕು. ಸೊ ಹಾಗೆ ದೇವ್ರ ದಯದಿಂದ ನಮ್ಗೆ ಚೆನ್ನಾಗಿ ಹೊಂಟಾವು, ಇದೇ ರೀತಿನೇ ಚೆನ್ನಾಗಿ ಹೋಗಲಿ. ಸೊ ಥ್ಯಾಂಕ್ ಯು. ವಿಡಿಯೋ ಎಲ್ಲ ಯೂಟ್ಯೂಬಲ್ಲಿ ಕೂಡ ಎಷ್ಟೊಂದು ಜನ ಬುಕ್ಕಿಂಗ್ ಮಾಡ್ಕೊಂಡವ್ರೆ. ನನ್ನ ವಿಡಿಯೋ ಮುಖಾಂತರ ಲಿಂಕ್ ಹಾಕಿಸ್ಕೊಂಡು ಕೂಡ ಬುಕ್ಕಿಂಗ್ ಮಾಡ್ಕೊಂಡವ್ರೆ ಇವಾಗೆಲ್ಲ. ಸೊ ಆನ್ಲೈನೆಲ್ಲ ಇತ್ತು ನೋಡಿ ಫ್ರೆಂಡ್ಸ್ ಮುಂಚೆ ಎಲ್ಲ, ಅವರೆಲ್ಲರೂ ಕೂಡ ಮೀಶೋ ಕಸ್ಟಮರ್ ಆಗಿಬಿಟ್ಟಾರೆ. ಹೆಂಗೂ ಕ್ಯಾಶ್ ಆ್ಯಂಡ್ ಡೆಲಿವರಿ ಐತಲ್ಲ ಆನೆಸ್ಟಾಗಿ, ಅಂದರೆ ಮುಂಚೆ ನನ್ನ ಹತ್ರ ತೊಗೊಂಡವ್ರೆ, ಅವ್ರಿಗೆ ನಂಬಿಕೆ ಇದ್ದವರಿಗೆ. ಸೊ ಹಾಗಾಗಿ ಅವರು ನಮ್ಮ ಕಡೆಯಿಂದನೇ ಲಿಂಕ್ ಹಾಕಿಸ್ಕೊಂಡು ಎಷ್ಟೋ ಜನ ತೊಗೊಂಡಿದ್ದು ಉಂಟು. ಸೊ ನೋಡಿ, ಇದು ಮೊನ್ನೆ ಬಂದಿರೋವಂಥ ಮಾಲೊಳಗೆ ಮೊನ್ನೆ ಬಂದಿರೋವಂಥದ್ದು. ಇದಕ್ಕಿಂತ ಮುಂಚೆ 2 ಸೆಟ್ ಬಂದಿದ್ದು, ಒಂದೊಂದರಲ್ಲಿ 2, 3 ಇದ್ದವು. ಬಟ್ 1, 2, 3, 4 ಇದನ್ನು ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್, ನಾನು ಮೀಶೋದಲ್ಲೇ ಹಾಕಿರೋದು, ಯೂಟ್ಯೂಬಲ್ಲಿ ವೀಡಿಯೋಸೇ ಮಾಡಿಲ್ಲ. ಸ್ಮಾಲ್ ಬಾರ್ಡ್ರ್ ಇದ್ದಿದ್ದು ಪಿಂಕ್ ಕಲರ್, ಇದರಲ್ಲಿ ಬೇರೆ ಕಲರೆಲ್ಲ ಇದ್ದು, ಮತ್ತು ಒಂದು ಕಲರಲ್ಲಿ ಕೂಡ ಸಖತ್ತಾಗಿ, ಇದರಲ್ಲಿ ಆರೆಂಜ್ ಕಲರ್ ಇತ್ತು, ಅದು ಸಖತ್ ಸೇಲ್ ಆಯಿತು. ಅದೆಲ್ಲ ಒಂದು ಪೀಸ್ ಕೂಡ ಉಳಿದಿಲ್ಲ. ಸೊ ಇದನ್ನು ವಿಡಿಯೋನೇ ಮಾಡಿಲ್ಲ, ಮೀಶೋಕ್ಕೆ ಹಾಕಿದ್ದು ಹೋಗ್ಬಿಟ್ಟೈತೆ. ಮತ್ತು ಇದರಲ್ಲಿ 1, 2, 3 ಪೀಸ್ ಉಳಿದಿರೋದು. ಮತ್ತು ಇವು ಕೂಡ ನಿಮ್ಗೊಂದು ವಿಡಿಯೋ ಮಾಡಿದ್ದೆ ಆಲ್ರೆಡಿ. ಇದರಲ್ಲಿ ಒಂದು 4 ಪೀಸ್ ಏನೋ ಅಷ್ಟೇ ಇದು, ಯೂಟ್ಯೂಬಲ್ಲಿ ಹಾಕಿದ್ದೆ ಅನಿಸುತ್ತೆ ನಾನು ಇದನ್ನು. ಇದರಲ್ಲಿ ಒಂದೊಂದು ಕಲರಲ್ಲೇ ಒಂದು ಡಿಸೈನಲ್ಲಿ 6 ಪೀಸ್ ಇದ್ದು. ಇದರ ಜಸ್ಟ್ ಇವಾಗ ಇರೋದು 1, 2, 3, 4, 5 ಓಕೆ 5 ಪೀಸ್. ಇದು ಖಾಲಿ ಬಾಕ್ಸ್ ಇದೆ. ಇದರ ಜಸ್ಟ್ ಒಂದೊಂದು ಪೀಸ್, ಒಂದೊಂದು ಕಲರಲ್ಲಿ ಒಂದೊಂದು ಪೀಸು 2 ಪೀಸ್ ಅಷ್ಟೇ ಉಳಿದಿದ್ದು. ಮತ್ತು ಶನಿವಾರ ಅಲ್ಲ, ಸೋಮವಾರ ಅಥವಾ ಮಂಗಳವಾರ ಬರ್ಬೋದು, ಹೊಸ ಮಾಲ್ ಬರ್ತಾ ಇದೆ. ಅದು ಸೂರತ್ತಿನಲ್ಲಿ ಅದು ಕೂಡ ಸೆಮಿ ಮೈಸೂರು ಸಿಲ್ಕ್ ಸಾರಿನ. ಈ ಸತಿ ಡಿಫ್ರೆಂಟ್ ಆಗಿರುತ್ತೆ. ನಾನು ಇಲ್ಲಿ ಸುತ್ತಮುತ್ತ ತರಿಸ್ತಿದ್ದೆ, ಬಟ್ ಇವಾಗ
ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿನ ನಾನು ಸೂರತ್ತಿಂದನೇ ತರಿಸ್ತಾ ಇದ್ದೀನಿ. ಅದು ಒಂಥರ ಡಿಫ್ರೆಂಟ್ ಬಾರ್ಡರ್ ಅದು, ಚೆನ್ನಾಗಿತ್ತು ಬಾರ್ಡರ್, ನನಗೆ ಇಷ್ಟ ಆಯಿತು. ಅದಕ್ಕೆ ಸೂರತ್ತಿಂದ ತರಿಸ್ತಾ ಇದ್ದೀನಿ. ಸೊ ಮಾಲೆಲ್ಲ ಫುಲ್ ಖಾಲಿನ, ಅದಕ್ಕೆ ಇವತ್ತು ಕುತ್ಕೊಂಡು ಲಿಸ್ಟಿಂಗ್ ಮಾಡಬೇಕು. ಇವು ಬೇರೆ ಫ್ರೆಂಡ್ಸ್, ಇವು ಬೇರೆ. ಇವನ್ನ ಆಲ್ರೆಡಿ ಮೀಶೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ಇದು ಕಾಂಚೀಪುರಂ ಅಂತೈತಿ, ಇದು ಡೈಲಿ ವೇರ್ ಇದ್ದು. ಸೊ ಇವು ಕಲಂಕಾರಿ ಇದರೊಳಗೆ ಇದು ಮುಂಚೆ ಇದೆ ಫ್ರೆಂಡ್ಸ್, ನೀವು ನೋಡ್ಪಸ್ ಹಾಕಿಲ್ಲ. ಇದರಲ್ಲಿ 2 ಬುಕ್ಕಿಂಗ್ ಆಗಿರೋದು, ಇದೊಂದು ಬುಕ್ಕಿಂಗ್ ಆಗೈತಿ, ಮೀಶೋದಲ್ಲೇ ಬುಕ್ಕಿಂಗ್ ಆಗೈತಿ. ಬಟ್ ಇವು ಏನು ಹೇಳ್ತೀವಿ, ಲೇಬಲ್ ಡೌನ್ಲೋಡ್ ಆಗ್ತಾಯಿಲ್ಲ. ಸೊ ಇದು ನಾನು ಮೊನ್ನೆ ಒಂದು ಸ್ಯಾರಿ ಉಟ್ಕೊಂಡಿದ್ದೆ ಫ್ರೆಂಡ್ಸ್, ಗ್ರ್ಯಾಂಡ್ ಬ್ಲೌಸು ಮತ್ತು ಇದು ಪ್ಲೇನ್ ಸ್ಯಾರಿ. ಇದರ ಒಂದು ರೀಲ್ ನೋಡಿ ಬಂದು ಇದರಲ್ಲಿ ಹಾಕಿದ್ದೀನಿ ನೋಡಿ, ರೀಲ್ಸ್ ನಾನು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿದ್ದೀನಿ ನೋಡಿ. ಪ್ಲೇನ್ ಸೀರೆ ಒಂದು ಸ್ವಲ್ಪ ಗ್ರ್ಯಾಂಡ್ ಬ್ಲೌಸ್ ಐತಿ, ಸಾಕಾಗೈತೆ ಫ್ರೆಂಡ್ಸ್, ಸ್ಮೂತ್, ಆದರೂ ಫುಲ್ಲು ಕಮ್ಮಿ ಪ್ರೈಸಲ್ಲಿ. ಅದ್ರ ಲಿಂಕ್ ಕೂಡ ಕೆಳಗಡೆ ಹಾಕಿರ್ತೀನಿ, ಹೋಗಿ ಒಂದು ಸತಿ ಮೀಶೋದಲ್ಲಿ ಚೆಕ್ ಮಾಡಿ. ಸ್ಮೂತ್ ಪ್ಯಾಟರ್ನ್, ಜಸ್ಟ್ 400 ರೂಪಾಯಿನೂ ಐತಿ, ಜಸ್ಟ್ 420 ರೂಪಾಯಿನೂ ಅಷ್ಟೇ ಐತಿ ಮೀಶೋದಲ್ಲಿ. ನಂದೇ ಪ್ರಾಡಕ್ಟು, ಈಗೇನು ತೋರಿಸಿದ್ನೆಲ್ಲ ಕಲರ್ಸು ಇದರಲ್ಲೇ. ಸೊ ಇದರಲ್ಲೇ ಬೇರೆ ಬೇರೆ ಕಲರ್ ಅವೈಲೇಬಲ್ ಇದೆ. ಸಾಫ್ಟ್ ಐತೆ ಬಟ್ಟೆ, ಸಿಕ್ಕಾಪಟ್ಟೆ ಸಾಫ್ಟ್ ಐತೆ. ಇದರಲ್ಲಿ ಜಸ್ಟ್ 2 ಪೀಸ್ ಏನೋ ಮಿಕ್ಕಿದಾವೆ ಅಷ್ಟೇ. ಇದೊಂದು ಕಲರು ಮತ್ತು ಇನ್ನೊಂದು ಕಲರ್ ಏನೋ ಐತಿ, ಬಟ್ ಅದೆಲ್ಲ ಇರ್ತವೆ ಇವಾಗ. 2 ಕಲರ್ ಅದು ಅಷ್ಟೇ. ಒಂದು ಯೆಲ್ಲೋ ಕಲರ್ ಐತಿ, ಒಂದು ಬೇಬಿ ಬ್ಲೂ ಕಲರ್ ಐತೆ. ಸೊ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ಹೋಗಿ ಅಲ್ಲಿ ಬೇಕು ಅಂದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ. ಇವಾಗ ಏನು ಕಂಜೂಸ್ ಅದ ರೋಮರೇ ಅವ್ರ, ಅಟ್ಲೀಸ್ಟ್ ಒಂದು ಇದಾರ ಬರ್ತೈತೆ ಅಂತ ನಾನು ಅಂದ್ಕೊಂಡೆ. ಇದು ಒಂದು ಅದು ಯೂಸ್ ಮಾಡಿದ್ದು. ಇನ್ನು ಇದನ್ನು ಆರ್ಡ್ರ್ ಮಾಡ್ಬೇಕಾ, ಇದನ್ನು ಆರ್ಡ್ರ್ ಮಾಡಿದ್ರೆ ಇನ್ನು ಎಷ್ಟು ದಿವ್ಸಕ್ಕೆ ಬರುತ್ತೆ, ನಾವೇನೊಂದು ರೂಲ್ ಕೊಟ್ಟಾರೇನ ಅಂತ ನಾವು ಅಂದ್ಕೊಂಡ್ವಿ. ಅದನ್ನು ಹಿಂಗೆ ಗೊತ್ತಿತ್ತ ಮುಂಚೆ ಆರ್ಡ್ರ್ ಮಾಡಿದಾರೆ ಇಟ್ಕೊಂತಿದ್ವಿ ನಾವು. ಇವೆಲ್ಲಿ ಆಚೆ ಎಲ್ಲ ಹೂವಿನ ಅಂಗಡಿ ಸಿಗ್ತಾವ ನೀವು? ಹಂಗೆ ಮಾರ್ಕ್ ಮಾಡೋರು ಇದಕ್ಕೆ ಇದನ್ನ ರಿವ್ಯೂ ಮಾಡೋಣ ಅಂತ ಕೆಲಸ ಆಗುತ್ತೆ ಫ್ರೆಂಡ್ಸ್. ಇದನ್ನು ಮತ್ತೆ ಆರ್ಡ್ರ್ ಮಾಡಬೇಕು. ನಾ ಇದ್ರ ಜೊತೆ ಬರುತ್ತೆ, ಅಟ್ಲೀಸ್ಟ್ ಬಂದೇ ಬರುತ್ತೆ ಅಂತ ಇಟ್ಕೊಂಡಿದ್ವಿ, ನಾವು ಹೋಗ್ಬಿಟ್ಕೊಂಡಿದ್ವಿ. ಇದು ಇಷ್ಟು ದೊಡ್ಡದಾಗಿ ಕಳಿಸಿದಾರೆ ನಾವು ಕರೆನ ಗೊತ್ತಿರಲಿಲ್ಲ. ಅಟ್ಲೀಸ್ಟ್ ಒಂದು ಏನಾದರೂ ಒಂದು 10 ಪ್ರಿಂಟು ಆಗ್ಬೋದು, ಆಮೇಲೆ ನೋಡಿ ಸೈಜ್ ನೋಡಿಬಿಟ್ಟು ನಾವು ಆರ್ಡ್ರ್ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡ್ವಿ. ಬಟ್ ಹಿಂಗಾಗೋಗ್ಬಿಡುತ್ತೆ. ಇಷ್ಟ ಇದೆ ಇದಕ್ಕೆಷ್ಟು 6000. 6000 ನೋಡಿ, ಎಲ್ಲ ಕುಂದ್ರಷ್ಟು ನೋಡಿ ಹೆಂಗೆ ನೋಡಿ. ಬೆಸ್ಟ್ ಕೊಡೋದಷ್ಟು ರೂಲ್ ಅಂತ ಅಂದಿದ್ರೆ ಏನೋ ಗೊತ್ತಾಗಿತ್ತು, ಬಂದಿದ್ರೆ ಬೆಸ್ಟ್ ಅಂತೇಳಿ. ಬೆಸ್ಟ್ ಅನಿಸುತ್ತ ಅಷ್ಟು. ನಾನು ಇದು ನೋಡಿ ಒಂದು ಉಂಡಿನ ಇಟ್ಟಾರಣ ಅಂತ ನಾವು ಒಳಗಂತೀನಿ. ಏನು ಒಂದು ಪ್ರಿಂಟ್ ತೆಗಿಯೋಕೆ, ಅದು ಯೂಸ್ ಮಾಡಿದ್ದು ಪ್ರಿಂಟರ್. ಅದನ್ನು ತೆಗೆದು ಪ್ರಿಂಟ್ ಯೂಸ್ ಮಾಡಿದ್ದು ಯಾಕೆ ಅದ್ರಾಗ ಅದನ್ನು ಅವ್ರು ಆರ್ಡ್ರ್ ಎಷ್ಟೊತ್ತಿ ತೊಗೊಂಡ್ರ ಅಂತ ಡೀಟೇಲ್ ಐತಿ, ಅದೈತನ ಅದ್ರಾಗ. ಓಹೋ, ಮೇನು ನೋಡು, ನಾನು ಆರ್ಡ್ರ್ ಮಾಡತ್ತೀನಿ ಅಂತ ನಾನು ರೋಲ್ ಮಾಡ್ಬೋದು ಅಷ್ಟೆ, ಮತ್ತೇನು ಮಾಡೋಕ್ಕಾಗಲ್ಲ. ನಾನೇನು ಅವನು ಎಲ್ಲ ನಿಗ್ಗೈತಿದ್ದು ಬರ್ಬೇಕಾದ್ರೆ ನಾನು ಡ್ಯಾಮೇಜ್ ಬಂದೈತೆ. ಹೆಂಗಿದೆ ಶಾಪ್ ಹಾಕಕ್ಕಾರ ಬರ್ತೀನಿ ಇಲ್ಲಿದ್ದಾನೆ. ಅಯ್ಯಯ್ಯ ಅಯ್ಯಯ್ಯ ಅಯ್ಯ ಅಯ್ಯ, ಏನಿದೆ ಅಂತ ಅದೊಂದು ಹೆಂಗೆ ಮಾಡೋದೊಮ್ಮೆ. ಇಲ್ಲಿ ಒಂದು ಇರ್ಬೇಕಾಯ್ತು ಇಂಥದ್ದು.